ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಡಯಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಓಟ್ಸ್ ಮತ್ತು ಫ್ರೂಟ್ಸ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಹೊಟ್ಟೆ ತುಂಬ ಫುಲ್ ಆಗಿಬಿಡುತ್ತೆ. ಇಷ್ಟೊತ್ತವರೆಗೂ ಹಶ್ವೆ ಆಗಲ್ಲ. ಇದಕ್ಕೆ ನಾನು 1/4 ಕಪ್ಪಷ್ಟು ರೋಲ್ಡ್ ಓಟ್ಸ್ ಮತ್ತು ಅರ್ಧ ಆ್ಯಪಲ್, ಅರ್ಧ ಬನಾನಾ, ಹಾಗೆ ಕಪ್ಪು ಒಣದ್ರಾಕ್ಷಿ, ಹಾಗೆ ಚಿಯಾ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಫ್ಲ್ಯಾಕ್ ಸೀಡ್ಸ್ ಮತ್ತು 4-5 ಬಾದಾಮಿ. ಚಿಯಾ ಸೀಡ್ಸ್, ಫ್ಲ್ಯಾಕ್ ಸೀಡ್ಸ್ ಅದೆಲ್ಲನೂ 2 ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಹಾಕಿ, ಮತ್ತೆ ಫ್ಯಾಟ್ ಇಲ್ಲದೆ ಇರ್ತಕ್ಕಂಥ ಹಾಲು, ಓಟ್ಸ್ ಮತ್ತು ಹಾಲನ್ನು ರಾತ್ರಿನೇ ನೆನೆಸಿಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಐಟಮ್ಸ್ ಎಲ್ಲ ನಾನು ಬೆಳಗ್ಗೆ ಆ್ಯಡ್ ಮಾಡಿ ಬ್ರೇಕ್ಫಾಸ್ಟಿಗೆ ತಗೋತೀನಿ. ಇನ್ನು ನಾನು ಲಿಟ್ಲ್ ಜಾಯಿಂದ ಒಂದಷ್ಟು ಐಟಮ್ಸ್ ತರಿಸಿದ್ದೆ. ನೂಡಲ್ಸ್ ಆಗಿರ್ಬೋದು, ಚಾಕ್ಲೇಟ್ ಸಾಸ್ ಆಗಿರ್ಬೋದು, ಹಾಗೆ ಮಲ್ಟಿ ವಿಟಮಿನ್ ಗಮ್ಮೀಸ್, ಹಾಗೆ ಟೊಮೆಟೊ ಸಾಸ್, ಕೆಚಪ್ ಕೂಡ ನಾನು ತರಿಸಿದ್ದೆ. ಜೊತೆಗೆ ಪಾಸ್ತಾ ಕೂಡ ತರಿಸಿದ್ದೆ. ಈ ವಿಡಿಯೋ ಯಾವುದೇ ರೀತಿ ಸ್ಪಾನ್ಸರ್ಡ್ ಅಲ್ಲ. ನಾನು ಇದನ್ನು ಯೂಸ್ ಮಾಡಿದಾಗ ನನಗೆ ಚೆನ್ನಾಗಿ ಅನಿಸ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಸ್ ಮತ್ತು ಚಾಕ್ಲೇಟ್ ಸಾಸ್ ಕೂಡ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ನಾನು ಕೆಲವೊಂದು ಸಲ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹೋಲ್ ವೀಟ್ ಬ್ರೆಡ್ಡಿಗೆ ಇದನ್ನು ಸ್ಪ್ರೆಡ್ ಮಾಡಿ ಇಡ್ತೀನಿ. ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದು. ಇನ್ನು ಮಲ್ಟಿಗ್ರೈನ್ ಪಾಸ್ತಾ ಮತ್ತು ನೂಡಲ್ಸ್ ಕೂಡ ಮಕ್ಕಳಿಗೆ ಒಳ್ಳೆಯದು ಅಂಥೇಳಿ ತರಿಸಿರೋದು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಪ್ರೈಸ್ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೂ ಕೂಡ ಸಾಕಷ್ಟು ಐಟಮ್ಸ್ ಇದೆ, ನೀವು ಚೆಕ್ ಮಾಡಿ ಆರ್ಡರ್ ಮಾಡ್ಬೋದು. ಲಿಟ್ಲ್ ಜಾಯ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅದರ ಪ್ರಾಡಕ್ಟ್ಸ್ ಮತ್ತು ಲಿಂಕ್, ಪ್ರೈಸ್ ಎಲ್ಲನೂ ಸಿಗುತ್ತೆ. ಹಾಗೆ ಅದನ್ನು ಮುಗಿಸ್ಕೊಂಡು ಸಂಡೇ ಆಗಿದ್ದರಿಂದ ಅನುಷ್ಕಾನ ಭರತನಾಟ್ಯಂ ಕ್ಲಾಸಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅಂತ ಅದನ್ನು ಅಟೆಂಡ್ ಮಾಡೋದಕ್ಕೆ ನಾನು ಮತ್ತು ಅನುಷ್ಕಾ ಬಂದಿದ್ವಿ. ಕಥಕ್, ಮೃದಂಗಂ, ತಬಲಾ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಜೊತೆ ಅವರು ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು. ಅದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಥಕ್. So, Katha kahe so Kathak kahave. So basically it's about telling the story, conveying the story through Abhinay. That's how it started. So first Kathak, actually Love Kush are considered as first Kathak who just sang and in Ayodhya the story of Ramayana and through their Abhinay and through singing. So it's basically about conveying the story through song, abhinay, and yeah, that's the base we can take for it. So yeah, we'll try to tell some stories through Tal today, more of Tal. I would want Adamya also to come. And Adi Tada in the Carnatic concept, 8 beat cycle. So what we're starting with is called a composition called Peshkar, which is specific to the tabla. Basically it means Pesh Karna. So in
we are trying to present this to you. So this is called a peshkar, and then as we progress, we'll explain the other compositions. All of you. Takadimi, takajanu, takadimi, takajanu, takadimi, takajanu. Takadimi, takajanu, takadimi, takajanu, takadimi, takajanu. Takadimi, takajanu, takadimi, takajanu, takadimi, takajanu. Takadimi, takajanu, takadimi, takajanu, takadimi, takajanu, takadimi, takajanu. Ta 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 ta. Repeat. Ta 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 ta. Ta 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 ta. Ta 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 ta. Students idhare. Next you can go to him for further lessons. Yeah. Takadimi, takajanu, takadimi. ಅದರಲ್ಲಿ ಯಾವ ರೀತಿ ಸ್ಟೆಪ್ಸ್ ಎಲ್ಲ ಇರುತ್ತೆ, ಅದು ಯಾವುದ್ರ ಬೇಸ್ಡ್ ಅಂತ ಕೂಡ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ತಬಲ ಮೃದಂಗಂ ಕೂಡ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆವಾಗವಾಗ ಈ ಥರ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇರಬೇಕು. ಹಾಗೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು, ಅವ್ರಿಗೂ ಕೂಡ ಆಸಕ್ತಿ ಬರೋ ಹಾಗೆ ಮಾಡಬೇಕು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ನೈಟ್ ಡಿನ್ನರ್ಗೆ ನೀವು ಈ ರೀತಿಯಾದ ದೋಸೆ ಪಿಜ್ಜಾ ಮಾಡ್ಕೋಬೋದು. ಇದಕ್ಕೆ ನಿಮ್ಮ ಇಷ್ಟವಾದ ವೆಜಿಟೇಬಲ್ಸ್, ಪನ್ನೀರ್, ಸ್ವೀಟ್ ಕಾರ್ನ್ ಏನು ಬೇಕಾದರೂ ಹಾಕಿ ಅದಕ್ಕೆ ಪಿಜ್ಜಾ ಸಾಸ್, ಆರಿಗ್ಯಾನೋ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಗರಿ ಗರಿಯಾಗಿ ಪಿಜ್ಜಾ ದೋಸೆನ ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಚೀಸನ್ನು ಹಾಕೋದನ್ನು ಮರಿಬೇಡಿ.
ನಿಮ್ಮ ಟೇಸ್ಟಿಗೆ ತಕ್ಕಾಗೆ ನಿಮ್ಗೆ ಎಷ್ಟು ಚೀಸ್ ಬೇಕು ಅಷ್ಟನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನಾನು ಶೃಂಗೇರಿ ಶಾರದಾಂಬಾ ದೇವಸ್ಥಾನ ಹಾಗೆ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಶೇರ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ಅಂದರೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಅದರಿಂದ ಜಸ್ಟ್ ಒಂದು 4 ಕಿಲೋಮೀಟರ್ಸ್ ಹೋದರೆ ಶ್ರೀ ಬನಶಂಕರಿ ಅಮ್ಮನವರ ದೇವಸ್ಥಾನ ಕೂಡ ಸಿಗತ್ತೆ. ತುಂಬ ಪ್ರಶಾಂತವಾಗಿರ್ತಕ್ಕಂಥ ಜಾಗ, ಜನಗಳಿದ್ರೂ ಕೂಡ ಒಂದು ಚೂರು ಗಲಾಟೆ ಇರಲ್ಲ, ಸೌಂಡ್ ಇರೋದಿಲ್ಲ. ಮಳೆಗಾಲದಲ್ಲಂತೂ ಈ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಶೃಂಗೇರಿಯಿಂದ ಜಸ್ಟ್ 4 ಕಿಲೋಮೀಟರ್ ದೂರದಲ್ಲಿರೋದು. ಸುತ್ತ ಕಾಡು ಮತ್ತು ತೋಟದ ಮಧ್ಯದಲ್ಲಿ ಹಾಗೂ ಇಳಿಜಾರು ಪ್ರದೇಶದಲ್ಲಿದೆ. ತುಂಬಾ ಜನ ಕೂಡ ಇಲ್ಲಿಗೆ ಬರ್ತಾರೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಶೃಂಗೇರಿನ ವಿಸಿಟ್ ಮಾಡೋದಕ್ಕೆ ಹೋದಾಗ. ಇನ್ನು ಮೀಶೋದಲ್ಲಿ ನಾನೊಂದಷ್ಟು ಹೇರ್ ಆಕ್ಸೆಸರೀಸ್ ತರಿಸಿದ್ದೆ. ನಿಮ್ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಈ ರೀತಿ ರಬ್ಬರ್ ಬ್ಯಾಂಡ್ಸ್ನ ನೀವು ತಲೆಗೆ ಹಾಕ್ಕೋಬೇಕಂತ ಇಲ್ಲ. ನಮ್ಮ ಏನಾದರೂ ಅಡುಗೆ ಮನೆಯಲ್ಲಿ ಒಂದಷ್ಟು ಐಟಮ್ಸ್ ಉಳಿದಾಗ ನಾವು ಅದನ್ನು ಗಂಟು ಕಟ್ಟಿರ್ತೀವಿ ಅಥವಾ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ತೀವಲ್ಲ, ಅದಕ್ಕೂ ಕೂಡ ಅದು ಫಸ್ಟ್ ತೋರಿಸಿದ್ನಲ್ವ ಆ ರಬ್ಬರ್ ಬ್ಯಾಂಡ್ಸ್ ಯೂಸ್ ಆಗುತ್ತೆ. ಹಾಗೆ ಡಿಫ್ರೆಂಟ್ ಕಲರ್ಸ್ 5 ಕಲರ್ಸಲ್ಲಿ ಇರ್ತಕ್ಕಂಥ ಈ ರೀತಿ ರಬ್ಬರ್ ಬ್ಯಾಂಡ್ ಒಂದು, ಜೊತೆಗೆ 6 ಜೊತೆ ಇರ್ತಕ್ಕಂಥ ಕಲರಲ್ಲಿರೋ ರಬ್ಬರ್ ಬ್ಯಾಂಡ್, ಹಾಗೆ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ಸ್ ಜೊತೆಗೆ ಒಂದಷ್ಟು ಟಿಕ್ ಟ್ಯಾಕ್ ಕ್ಲಿಪ್ಸ್ ಕೂಡ ಬರುತ್ತೆ. ನಾನು ಇವಾಗ ತೋರಿಸ್ತಾ ಇರೋ ರಬ್ಬರ್ ಬ್ಯಾಂಡ್ ಅಷ್ಟಾಗಿ ಯೂಸ್ ಆಗೋದಿಲ್ಲ. ಬಟ್ ಎನಿವೇಸ್ ಈ ಪ್ರೈಸಲ್ಲಿ ಇಷ್ಟೊಂದು ಐಟಮ್ಸ್, ಅದು ಕೂಡ ಗುಡ್ ಕ್ವಾಲಿಟಿಯಾಗಿ ಸಿಗ್ತಾ ಇದೆ. ಇದನ್ನು ನಾನು ಮೀಶೋಯಿಂದ ತರಿಸಿದ್ದು. ನೀವಲ್ಲಿ ರಿಯಲ್ ಪಿಕ್ಚರ್ಸ್ನ ಶೇರ್ ಮಾಡಿರ್ತಾರೆ, ಹಾಗೆ ರಿವ್ಯೂಸ್ ಕೂಡ ಶೇರ್ ಮಾಡಿರ್ತಾರೆ. ಅದು ಎಲ್ಲನೂ ಚೆಕ್ ಮಾಡಿ ನೀವು ಕೂಡ ಆರ್ಡರ್ ಮಾಡಿ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಇನ್ನು 2 ಡಿಫ್ರೆಂಟ್ ಆಗಿರ್ತಕ್ಕಂಥ ರಬ್ಬರ್ ಬ್ಯಾಂಡ್ಸ್, ಇದು ತುಂಬಾ ಇಷ್ಟ ಆಯಿತು. ಸಖತ್ ಸಾಫ್ಟಾಗಿ ಚೆನ್ನಾಗಿದೆ. ಜೊತೆಗೆ 2 ಹೇರ್ ಬ್ಯಾಂಡ್ಸ್ ಕೂಡ ಬರುತ್ತೆ. ಈ ಪ್ರಾಡಕ್ಟ್ ಕೋಡು ನಾನು ಸ್ಕ್ರೀನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಕೂಡ ಆರ್ಡರ್ ಮಾಡ್ಕೋಬಹುದು. ಇನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ಐಡಿಯಾ ಅಂದರೆ ನೀವು ಇಡ್ಲಿ, ದೋಸೆ ಅಥವಾ ಏನಾದರೂ ಒಂದು ತಿಂಡಿ ಊಟ ಥರ ಐಟಮ್ನ ಒಂದು ಇಡಲೇಬೇಕಾಗತ್ತೆ. ಜೊತೆಗೆ ಅವರಿಗೆ ಸ್ನ್ಯಾಕ್ಸ್ ಟೈಮೇ ಬೇರೆ ಇರುತ್ತೆ, ಲಂಚ್ ಬ್ರೇಕೇ ಬೇರೆ ಇರುತ್ತೆ. ಅಂದರೆ ಅವಾಗ ಡಿವೈಡ್ ಮಾಡಿ 2 ಥರ ಇಡಬೇಕಾಗತ್ತೆ. ಒಂದರಲ್ಲಿ ಫ್ರೂಟ್ಸ್ ಆಗಿರ್ಬೋದು ಅಥವಾ ಜಾಸ್ತಿ ಬೇಕ್ರಿ ಐಟಮ್ಸ್ನ ಕಡಿಮೆ ಮಾಡಿ ಈ ರೀತಿ ಸ್ವೀಟ್ ಕಾರ್ನ್ ಆಗಿರ್ಬೋದು, ಪೊಮೊಗ್ರನೇಟ್ ಈ ರೀತಿ ಆಗಿದ್ದನ್ನು ಒಂದು ಕಡೆ ಇಟ್ಟರೆ, ಇನ್ನೊಂದು ಕಡೆ ನೀವು ಊಟ ಥರ ಅಥವಾ ತಿಂಡಿ ಥರ ಏನಾದರೂ ಒಂದು ಐಟಮ್ನ ಇಟ್ಟಾಗ ಅವರಿಗೆ ಹೊಟ್ಟೆ ತುಂಬ ಫುಲ್ ಆಗುತ್ತೆ, ಹಸಿವಾಗೋದಿಲ್ಲ. ಜೊತೆಗೆ ಹೆಲ್ದಿ ಫುಡ್ನ ತಿಂದ ಕೂಡ ಆಗುತ್ತೆ. ಇನ್ನಷ್ಟು ಲಂಚ್ ಬಾಕ್ಸ್ ಐಡಿಯಾಸ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಯಾವ ರೀತಿ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೆ, ಸಜೆಷನ್ ಇದ್ದರೆ ಕೂಡ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.